ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು 1 kg ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ 1 kg ಮಾಡಬೇಕಾದ್ರೆ ಯಾವ ರೀತಿ ಮಸಾಲೆನ ಹಾಕಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನೋಡೋಣ. ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳಿದ್ದಾಗ ಮಾಡಿದಾಗ ನಾವೇ ಮನೆಯಲ್ಲಿ ತಯಾರಿಸ್ಬೋದು. ಬನ್ನಿ, ಇದನ್ನೊಂದು 2-3 ತಿಂಗಳು ಕೂಡ ನಾವು ಇಟ್ಕೊಂಡು ಉಪಯೋಗಿಸ್ಕೋಬೋದು, ಚೆನ್ನಾಗೇ ಇರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಟು 1 kg ಶೇಂಗಾನ ಹಾಕೋತಾ ಇದ್ದೀನಿ. ಮಧ್ಯಮ ಉರಿ ಇಟ್ಕೊಂಡಿರಿ, ಮೊದಲಿಗೆ ಸಣ್ಣ ಮಾಡಬೇಡಿ. ಮಧ್ಯಮ ಉರಿ ಇಟ್ಕೊಂಡು ಶೇಂಗಾ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ಈ ಥರ ತಿರುಗಿಸ್ತಾನೆ ಇರಿ, ಕೈ ಬಿಡ್ದೇನೆ. ಇಲ್ಲ ಕೆಳಗಡೆ ಹೊತ್ತೋಗ್ಬಿಡುತ್ತೆ, ಪೂರ್ತಿ ಕೈ ಬಿಡ್ದೇನೆ ತಿರುಗಿಸ್ತಾನೆ ಇದ್ದರೆ ಎಲ್ಲ ಶೇಂಗಾನು ಒಂದೇ ಸಮನೆ ಹುರಿಯುತ್ತೆ. ನೋಡಿ, ಈ ಥರ ಸ್ವಲ್ಪ ಕಪ್ಪು ಬಣ್ಣ ಬರೋ ಶುರು ಆದಾಗ, ಅಂದರೆ ಕೆಂಪಗಾಗಬೇಕು, ಅಲ್ಲಲ್ಲಿ ಹೊತ್ತಿದಂಗೆ ಆಗಬೇಕು, ಅಲ್ಲಿ ತನಕನೂ ಮಧ್ಯಮ ಉರಿನಲ್ಲಿ ಹುರಿತಾ ಇರಿ. ಆನಂತರ ಇದನ್ನು ಪೂರ್ತಿ ಸಣ್ಣ ಉರಿ ಮಾಡಿಕೊಂಡು ಹುರಿಬೇಕು. ಆವಾಗ ಮಾತ್ರ ಶೇಂಗಾ ಒಳಗಡೆ ಎಲ್ಲ ಚೆನ್ನಾಗಿ ಗರಿಗರಿಯಾಗಿ ಹುರಿಯೋದು. ಇಲ್ಲಾಂದರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಹಸ್ಕ ಹಾಗೇ ಇರುತ್ತೆ, ಹಸಿ ಹಸಿ ಇರುತ್ತೆ. ಅದಕ್ಕಾಗಿ ನಾವು ಸಣ್ಣ ಉರಿ ಹಿಡ್ಕೊಂಡು ಚೆನ್ನಾಗಿ ಹುರಿಬೇಕು. ಈ ಥರ ತಿರುಗಿಸ್ತಾನೆ ಇರಬೇಕು, ಬಿಟ್ಟರೆ ತಳ ಹೊತ್ಕೊಂಡ್ಬಿಡುತ್ತೆ. ನಾನಿಲ್ಲಿ ಒಂದು 20 ನಿಮಿಷನಾದರೂ ತೊಗೊಂಡಿದ್ದೀನಿ ಇದನ್ನು ಹುರಿಯೋದಕ್ಕೆ. ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಬರುತ್ತೆ, ಬಾಳಿಕೆ ಕೂಡ ಬರುತ್ತೆ. ಇಲ್ಲಾಂದರೆ ಬೇಗ ಕೆಟ್ಟೋಗೋ ಚಾನ್ಸ್ ಇರುತ್ತೆ, ಯಾಕಂದರೆ ಒಳಗಡೆ ಹಸಿ ಹಸಿ ಹಾಗೇ ಇದ್ದರೆ ಚಟ್ನಿ ಪುಡಿ ಸರಿಯಾಗಿ ಬರೋದು ಇಲ್ಲ, ಬೇಗ ಹಾಳಾಗೋಗುತ್ತೆ ಕೂಡ, ಟೇಸ್ಟು ಕೂಡ ಕೆಟ್ಟೋಗುತ್ತೆ. ಇದನ್ನು ಪೇಷನ್ಸಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಇವಾಗ ನೋಡಿ, ಸಿಪ್ಪೆ ಎಲ್ಲ ಬಿಡ್ಕೋತಾ ಬರ್ತಾ ಇದೆ. ಈ ಥರ ಎಲ್ಲ ಬಿಡ್ಕೋತಾ ಬರಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಹುರಿಬೇಕು. ಒಂದೊಳ್ಳೆ ಘಮ ಘಮ ಅನ್ನೋ ವಾಸನೆ ಕೂಡ ಬರುತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿ, ಸಿಪ್ಪೆ ಎಲ್ಲ ಯಾವ ಥರ ಬಿಡ್ಕೋತಾ ಇದೆ. ಇಲ್ಲಿ ತನಕನೂ ಇದನ್ನು ಹುರಿದು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಒಂದು ಪರಾತಕ್ಕೆ ತೆಗಿತಾ ಇದ್ದೀನಿ. ಸ್ವಲ್ಪ ಆರಬೇಕು, ಇದು ದೊಡ್ಡ ಪರಾತಕ್ಕೆ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ಆರಬೇಕು, ಆಮೇಲೆ ಇದನ್ನು ಚೆನ್ನಾಗಿ ನಾವು ಕಿವುಚಿ ಸಿಪ್ಪೆನ ತೆಗಿಬೇಕಾಗುತ್ತೆ. ಇವಾಗೇ ಮುಟ್ಟಿ ಕಿವುಚಕ್ಕೆ ಬರೋದಿಲ್ಲ, ಯಾಕಂದರೆ ತುಂಬಾ ಬಿಸಿ ಇರುತ್ತೆ. ಅಷ್ಟರಲ್ಲಿ ನಾವು ಇದು ಸ್ವಲ್ಪ ತಣ್ಣಗಾಗೋವರೆಗೂ ಕರಿಬೇವನ್ನು ಹುರ್ಕೊಂಬಿಡೋಣ. ಒಂದು 3 ಹಿಡಿಯಷ್ಟು ಫ್ರೆಶ್ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಒಣಗಿದ ಕರಿಬೇವು ಕೂಡ ಹಾಕ್ಕೋಬೋದು. ಅದಕ್ಕಿಂತ ಫ್ರೆಶ್ ಆಗಿರೋದನ್ನು ಚೆನ್ನಾಗಿ ಹುರಿದು ಚಟ್ನಿ ಪುಡಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೋಡಿ, ಇದರಲ್ಲಿರೋ ನೀರಿನಂಶ ಸಂಪೂರ್ಣವಾಗಿ ಹೋಗಬೇಕು, ಅಲ್ಲಿ ತನಕನೂ ನೀವು ಸಣ್ಣ ಉರಿ ಇಟ್ಕೊಂಡು ಈ ಥರ ಹುರಿತಾನೇ ಇರಬೇಕು. ಗರಿ ಆಗಬೇಕು, ಕೈಯಲ್ಲಿ ಮುರಿದ್ರೆ ಗರಿಗರಿಯಾಗಿ ಬರಬೇಕು. ಕರಿಬೇವು ಪುಡಿ ಆಗಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡಿ, ಇವಾಗ ಆಗಿದೆ. ಇನ್ನೂ 1-2 ನಿಮಿಷ ನಾನು ಇದನ್ನು ಹಾಗೆ ಹುರ್ಕೋತಾ ಇದ್ದೀನಿ. ನೋಡಿ, ಗರಿ ಆಗ್ತಾ ಇದೆ ಕರಿಬೇವು, ಇಲ್ಲಿ ತನಕನೂ ಇದನ್ನು ನಾವು ಹುರ್ಕೋಬೇಕು. ಇವಾಗ ಸ್ವಲ್ಪ ಬೆಚ್ಚಗಾಗಿದೆ ಶೇಂಗಾ ಎಲ್ಲ. ನೋಡಿ, ಇವಾಗ ನಾವು ಬೆಚ್ಚಗಿದ್ದಂಗೆ, ಪೂರ್ತಿ ತಣ್ಣಗಾಗಕ್ಕೆ ಬಿಡಬಾರ್ದು, ಸ್ವಲ್ಪ ಬೆಚ್ಚಗಿದ್ದಂಗೆ ನಾವು ಈ ಥರ ಚೆನ್ನಾಗಿ ಕಿವುಚಬೇಕು. ಆವಾಗ ಸಿಪ್ಪೆ ಎಲ್ಲ ಬಿಡ್ಕೋತಾ ಬರುತ್ತೆ. ನೋಡಿ, ಪೂರ್ತಿ ಎಲ್ಲವನ್ನು ಇದೇ ಥರ ಮಾಡಬೇಕು. ಆವಾಗ ಸಿಪ್ಪೆ ನಮಗೆ ಈಸಿಯಾಗಿ ಬಿಟ್ಟೋಗುತ್ತೆ. 2 ಕೈಯನ್ನು ಬಳಸಿ ಕೂಡ ಚೆನ್ನಾಗಿ ಕಿವುಚ್ಕೋಬೋದು ನಾವು. ಈ ಪೂರ್ತಿ ಸಿಪ್ಪೆ ಬಿಡೋವರೆಗೂ ಹಿಂಗೇ ನಾವು ಕಿವುಚ್ತಾ ಇರಬೇಕು. ಒಂದು 2-3 ನಿಮಿಷ ಇದೇ ಥರ ಮಾಡಿದ್ರೆ ಎಲ್ಲ ಸಿಪ್ಪೆನೂ ಬಿಟ್ಟೋಗುತ್ತೆ. ಈಗ 2 ಕೈಯಲ್ಲೂ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ಮುಕ್ಕಾಲು ಭಾಗ ಎಲ್ಲ ಸಿಪ್ಪೆನೂ ಬಿಟ್ಟೋಯ್ತು, ಕಾಣ್ತಾ ಇದೆ ನಿಮಗೆ. ಇವಾಗ ನಾವು ಇದನ್ನು ಒಂದು ಮರಕ್ಕೆ ಹಾಕ್ಕೊಂಡು ಚಪ್ಪರಿಸ್ಬೇಕು. ಆವಾಗ ಸಿಪ್ಪೆ ಎಲ್ಲ ಆಚೆ ಬಂದುಬಿಡುತ್ತೆ, ಶೇಂಗಾ ಬೀಜ ಮಾತ್ರ ಉಳ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಚಪ್ಪರಿಸ್ಬೇಕು. ಚಪ್ಪರಿಸ್ದಂಗೆ ನೋಡಿ, ಮುಂದ್ಗಡೆ ಅದರದ್ದು ಸಿಪ್ಪೆ ಎಲ್ಲ ಮುಂದ್ಗಡೆ ಬಂದೋಗುತ್ತೆ. ಅದನ್ನು ನಾವು ಈ ಥರ ತೆಕ್ಕೋಬೇಕು. ನೋಡಿ, ಇದೇ ಥರ ಎಲ್ಲನೂ ನಾವು ಇದೇ ಥರ ಎಲ್ಲ ಶೇಂಗಾನು ಚಪ್ಪರಿಸಿ ಸಿಪ್ಪೆನ ತಕ್ಕೋಬೇಕಾಗತ್ತೆ. ನೋಡಿ, ಎಲ್ಲನೂ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬಾಣಲೆಗೆ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ನೋಡೋಣ. ನಾನಿಲ್ಲಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಫಾರ್ಮ್ ಬೆಳ್ಳುಳ್ಳಿ ದೊಡ್ಡದಾಗಿರುತ್ತೆ. ನೀವು ಜವಾರಿ ಬೆಳ್ಳುಳ್ಳಿ ತೊಗೊಳ್ಳೋದಾದರೆ ಒಂದು 15 ಬೆಳ್ಳುಳ್ಳಿನಾದರೂ ತೊಗೊಳ್ಳಿ. ಆನಂತರ 1 ಹಿಡಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ದೊಡ್ಡ ನಿಂಬು ಗಾತ್ರದಷ್ಟು
ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ, ಆನಂತರ ಕರಿಬೇವನ್ನು ತೊಗೊಂಡಿದ್ದೀನಿ. ಖಾರದ ಪುಡಿ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ, ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಇದೊಂದು 7ರಿಂದ 8 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಮನೆ ಖಾರ ಎಷ್ಟು ಖಾರ ಇದೆ ಅದನ್ನು ನೋಡಿ ಹಾಕ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಖಾರ ಇವೆಲ್ಲ ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೋಬೋದು. ಇವಾಗ ಇಷ್ಟು ಮಸಾಲೆನೂ ಮೊದಲಿಗೆ ರುಬ್ಕೊಂಬಿಡೋಣ. ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಬಿಡೋಣ ಮೊದಲಿಗೆ. ಇವಾಗೇನೆ ಇದಕ್ಕೆ ಶೇಂಗಾನ ಸೇರಿಸ್ಕೋಬಾರ್ದು, ಇದನ್ನು ಫಸ್ಟು ನುಣ್ಣಗೆ ರುಬ್ಕೊಂಬಿಡಬೇಕು ನಾವು. ಈ ಎಲ್ಲವನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಹುಣಸೆಹಣ್ಣು, ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು. ಆನ್ ಆ್ಯಂಡ್ ಆಫ್ ಮಾಡಿ ಮೇಲೆ ಕೆಳಗೆ ಮಾಡಬೇಕು ಇದನ್ನು. ನೋಡಿ ಈಗ ರುಬ್ಕೊಂಡಿದ್ದೀನಿ, ಪೇಸ್ಟ್ ಥರ ಆಗಿದೆ. ಇದನ್ನು ಈ ಪರಾತಕ್ಕೆ ತೆಗಿತಾ ಇದ್ದೀನಿ. ಈ ಚಟ್ನಿ ಕೂಡ ತುಂಬ ರುಚಿಯಾಗಿರುತ್ತೆ, ಇದನ್ನು ಹಾಗೆ ಕೂಡ ನಾವು ಬಳಸ್ಬೋದು. ಆನಂತರ ಇದಕ್ಕೆ ನಾನು ಶೇಂಗಾನ ಹಾಕೋತಾ ಇದ್ದೀನಿ. ಒಂದೇ ಸರಿ ನೈಸಾಗಿ ಪುಡಿ ಮಾಡಬೇಡಿ, ಆ ಮಸಾಲೆ ಜೊತೆನೂ ನಾವು ಮತ್ತೆ ಪುಡಿ ಮಾಡೋದಿದೆ. ಈಗ ಜಾಸ್ತಿ ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿ ತೆಗೆದ್ರೆ ನೋಡಿ ಈ ಥರ ದಪ್ಪನಾಗಿ ರುಬ್ಕೊಳ್ಳಿ. ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ. ಉಳಿದಿದ್ದಷ್ಟನ್ನು ಹಾಕ್ಕೊಂಡು ಇನ್ನೂ 2 ಟ್ರಿಪ್ ಅಷ್ಟು ಆಗುತ್ತೆ, ಅಷ್ಟನ್ನು ಹಾಕ್ಕೊಂಡು ನಾನು ಮತ್ತೆ ಪುಡಿ ಮಾಡ್ಕೋತಾ ಇದ್ದೀನಿ. ಅದೇ ಥರ ತರ್ತರಿಯಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಆನಂತರ ಇದನ್ನು ಈ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸರಿಯಾಗಿ ಒಂದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಕೈಯಲ್ಲಿ ಸ್ವಲ್ಪ ಕಿವುಚಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಈಗ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಈ ಶೇಂಗಾ ಚಟ್ನಿ ಪುಡಿ ಸ್ವಲ್ಪ ಉಂಡುಂಡೆಯಾಗೇ ಬರುತ್ತೆ, ಪೂರ್ತಿ ಪೌಡ್ರ್ ಥರ ಆಗೋದಿಲ್ಲ. ಅಗಸೆ ಚಟ್ನಿ ಪುಡಿ ಮತ್ತು ಕಡಲೆ ಚಟ್ನಿ ಪುಡಿ ಎಲ್ಲ ಪೂರ್ತಿ ಪೌಡ್ರ್ ಥರ ಬರುತ್ತಲ್ಲ, ಆ ಥರ ಆಗಲ್ಲ, ಸ್ವಲ್ಪ ಉಂಡೆ ಥರ ಬರುತ್ತೆ ಇದು ಟೆಕ್ಸ್ಚರು ನೋಡಿ. ಇವಾಗ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಪುಡಿ ಆಗಬೇಕಿದು, ಇನ್ನೊಂದು ಸ್ವಲ್ಪ ರುಬ್ಕೋತಾ ಇದ್ದೀನಿ. ಇವಾಗ ಇದನ್ನು ಇದೇ ಪರಾತಕ್ಕೆ ತೆಗಿತಾ ಇದ್ದೀನಿ. ಇದೇ ಥರ ಇನ್ನೂ 2 ಸಾರಿ ಇದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಒಂದೇ ಸಾರಿ ಮಿಕ್ಸರ್ ಜಾರ್ ತುಂಬ ಹಾಕ್ಕೊಂಡು ರುಬ್ಬಿದರೆ ಸರಿಯಾಗಿ ರುಬ್ಬೋದಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ನೋಡಿ. ಕಂಪ್ಲೀಟಾಗಿ ಇವಾಗ ಎಲ್ಲವನ್ನು ರುಬ್ಕೊಂಡಿದ್ದೀನಿ. ಈಗ ಇದನ್ನು ಇನ್ನೊಂದು ಸಾರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ನೋಡಿ, ಇದಕ್ಕೇನಾದರೂ ಸ್ವಲ್ಪ ಉಪ್ಪು ಖಾರ ಹುಳಿ ಕಡಿಮೆ ಇತ್ತು ಅಂದರೆ ಮಿಕ್ಸರ್ ಜಾರ್ನಲ್ಲಿ ಅಷ್ಟನ್ನು ಮಾತ್ರ ರುಬ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರಿ ರುಬ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ನಾನು ಮಿಕ್ಸ್ ಮಾಡುವಾಗ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಉಂಡೆ ಥರ ಬರುತ್ತೆ. ಸ್ವಲ್ಪ ಇದನ್ನು ಉಂಡೆ ಕಟ್ಟಿದ್ರೂ ಉಂಡೆ ಆಗೋಗುತ್ತೆ, ಆ ಥರ ಇರುತ್ತೆ ಟೆಕ್ಸ್ಚರು. ಇದೇ ಚಟ್ನಿ ಪುಡಿ ತುಂಬ ಪುಡಿ ಆಗೋದಿಲ್ಲ. ಶೇಂಗಾ ಚಟ್ನಿ ಪುಡಿ, ಕಡಲೆ ಚಟ್ನಿ ಪುಡಿ, ಅಗಸೆ ಚಟ್ನಿ ಪುಡಿ ಥರ ಪುಡಿ ಆಗೋದಿಲ್ಲ, ಇದೇ ಥರ ಇರುತ್ತೆ. ಇದು ಈ ಥರ ಇದ್ರೇ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಇದ್ರ ಮೇಲೂ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.